ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇನ್ಫಾರ್ಮೇಷನ್ DK77 ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು KEA KPSC ಎಕ್ಸಾಮ್ನಲ್ಲಿ ಕೇಳುವಂತಹ ವಿಶೇಷ ಟಾಪಿಕ್ಗಳಲ್ಲಿ ಒಂದಾದ ಕರ್ನಾಟಕ ಆಡಳಿತದಲ್ಲಿ ತಂತ್ರಜ್ಞಾನ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವ ಪ್ರಶ್ನೆಗಳ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ಪ್ರಶ್ನೋತ್ತರಗಳ ಮೂಲಕ ಫುಲ್ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ಇದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗ 1 ಆಗಿರುತ್ತದೆ. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರೆಯಬೇಡಿ. ಯಾವ ತತ್ವಗಳ ಮೂಲಕ ಉತ್ತಮ ಆಡಳಿತ ಗುಡ್ ಗವರ್ನೆನ್ಸ್ ವನ್ನು ಸಾಧಿಸಲು ಪ್ರಯತ್ನಿಸುತ್ತದೆ? ಸರಿಯಾದ ಉತ್ತರ ಬಿ. ಸ್ಮಾರ್ಟ್ ಅಂದರೆ ಸರಳ, ನೈತಿಕ, ಜವಾಬ್ದಾರಿಯುತ, ಸ್ಪಂದನಾಶೀಲ, ಪಾರದರ್ಶಕ. ಇದರ ಕುರಿತು ಹೆಚ್ಚಿನ ವಿವರಣೆಯನ್ನು ನೋಡುವುದಾದರೆ, ಈ ಆಡಳಿತವು ಕೇವಲ ತಂತ್ರಜ್ಞಾನದ ಬಳಕೆಯಲ್ಲ, ಬದಲಿಗೆ ಆಡಳಿತವನ್ನು ಉತ್ತಮಗೊಳಿಸುವ ಸುಧಾರಣಾ ಕಾರ್ಯಕ್ರಮವಾಗಿದೆ. ಈ ಸುಧಾರಣೆಯ ಅಂತಿಮ ಗುರಿಯನ್ನು ಸ್ಮಾರ್ಟ್ ಎಂಬ ಸಂಕ್ಷಿಪ್ತ ರೂಪದಲ್ಲಿ ವಿವರಿಸಲಾಗುತ್ತದೆ. ಇಲ್ಲಿ ಸ್ಮಾರ್ಟ್ ಎಂಬ ಪದದ ಪೂರ್ಣ ರೂಪವನ್ನು ನೋಡುವುದಾದರೆ, ಎಸ್ ಎಂದರೆ ಸಿಂಪಲ್ ಅಥವಾ ಸರಳ, ಸರ್ಕಾರಿ ಪ್ರಕ್ರಿಯೆಗಳನ್ನು ಸರಳಗೊಳಿಸುವುದು, ಕಾಗದ ಪತ್ರ ಅಥವಾ ಪೇಪರ್ ವರ್ಕ್ ಮತ್ತು ಅನಗತ್ಯ ಅಧಿಕಾರಶಾಹಿ ನಿಯಂತ್ರಣವನ್ನು ಕಡಿಮೆ ಮಾಡುವುದು. ಎಂ ಎಂದರೆ ಮಾರಲ್ ಅಥವಾ ನೈತಿಕ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವುದು ಮತ್ತು ಆಡಳಿತದಲ್ಲಿ ನೀತಿಯನ್ನು ಖಚಿತಪಡಿಸುವುದು. ಎ ಎಂದರೆ ಅಕೌಂಟಬಲ್ ಅಥವಾ ಜವಾಬ್ದಾರಿಯುತ, ಪ್ರತಿಯೊಂದು ಸರ್ಕಾರಿ ಕ್ರಮಕ್ಕೂ ಹೊಣೆಗಾರಿಕೆ ಇರಬೇಕು. ಆರ್ ಎಂದರೆ ರೆಸ್ಪಾನ್ಸಿವ್ ಅಥವಾ ಸ್ಪಂದನಾಶೀಲ, ನಾಗರಿಕರ ಬೇಡಿಕೆಗಳಿಗೆ ಮತ್ತು ಕುಂದುಕೊರತೆಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುವುದು. ಟಿ ಎಂದರೆ ಟ್ರಾನ್ಸ್ಪರೆಂಟ್ ಅಥವಾ ಪಾರದರ್ಶಕ, ಸರ್ಕಾರಿ ಮಾಹಿತಿ ಮತ್ತು ನಿರ್ಧಾರಗಳನ್ನು ನಾಗರಿಕರಿಗೆ ಮುಕ್ತವಾಗಿ ಲಭ್ಯವಾಗಿಸುವುದು. ಪ್ರಶ್ನೆ 2. ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಸರ್ಕಾರವು ನಾಗರಿಕರಿಗೆ ನೇರವಾಗಿ, ಉದಾಹರಣೆಗೆ ಪ್ರಮಾಣಪತ್ರಗಳನ್ನು ನೀಡುವುದು, ಸೇವೆಗಳನ್ನು ಒದಗಿಸುವ ಮಾದರಿಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಸಿ. G2C ಗವರ್ನ್ಮೆಂಟ್ ಟು ಸಿವಿಲ್. ಹೆಚ್ಚಿನ ವಿವರಣೆಯನ್ನು ನೋಡುವುದಾದರೆ, G2C ಮಾದರಿ ಸರ್ಕಾರದಿಂದ ನಾಗರಿಕರಿಗೆ ಈ ಆಡಳಿತದಲ್ಲಿ ಅತ್ಯಂತ ಗೋಚರ ಮತ್ತು ಹೆಚ್ಚಿನ ಬಳಕೆಯಾಗುವ ಮಾದರಿಯಾಗಿದೆ. ಇದರ ಗುರಿ ICT ಸೇವೆಗಳನ್ನು ದಕ್ಷ ಮತ್ತು ಆರ್ಥಿಕ ರೀತಿಯಲ್ಲಿ ಒದಗಿಸುವುದು. ಇದರಿಂದ ನಾಗರಿಕರು ಕಚೇರಿಗಳಿಗೆ ಖುದ್ದು ಭೇಟಿ ನೀಡುವ ಅಗತ್ಯವಿಲ್ಲದೆ ಆನ್ಲೈನ್ನಲ್ಲಿ ತೆರಿಗೆ ಪಾವತಿ, ಪ್ರಮಾಣಪತ್ರಗಳಿಗಾಗಿ ಅರ್ಜಿ ಅಥವಾ ದೂರದ ಮತದಾನದಂತಹ ಸೇವೆಗಳನ್ನು ಪಡೆಯಬಹುದು. ಕರ್ನಾಟಕದ ಸೇವಾ ಸಿಂಧು ಮತ್ತು ಭೂಮಿ ಯೋಜನೆಗಳು G2C ಮಾದರಿಯ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಪ್ರಶ್ನೆ 3. ಈ ಆಡಳಿತದ ಯಶಸ್ಸಿಗೆ ಪ್ರಮುಖ ಅಡಚಣೆಯಾಗಿರುವ ಮತ್ತು ಸಮಾಜದ ವಿಭಿನ್ನ ವರ್ಗಗಳ ನಡುವಿನ ತಂತ್ರಜ್ಞಾನ ಪ್ರವೇಶದ ಅಸಮಾನತೆಯನ್ನು ಸೂಚಿಸುವ ಪರಿಕಲ್ಪನೆ ಯಾವುದು? ಸರಿಯಾದ ಉತ್ತರ ಬಿ. ಡಿಜಿಟಲ್ ಡಿವೈಡ್. ಹೆಚ್ಚಿನ ಮಾಹಿತಿ. ಈ ಆಡಳಿತವು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ. ಗ್ರಾಮೀಣ ಪ್ರದೇಶಗಳು, ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತು ಡಿಜಿಟಲ್ ಸಾಕ್ಷರತೆ ಇಲ್ಲದವರ ನಡುವೆ ಮಾಹಿತಿ ತಂತ್ರಜ್ಞಾನದ ಪ್ರವೇಶ, ಬಳಕೆ ಮತ್ತು ಜ್ಞಾನದಲ್ಲಿರುವ ವ್ಯತ್ಯಾಸವೇ ಡಿಜಿಟಲ್ ವಿಭಜನೆ. ಈ ಅಂತರವು ಸರ್ಕಾರವು ಕೇವಲ ಆನ್ಲೈನ್ ಮೂಲಕ ಸೇವೆಗಳನ್ನು ನೀಡಿದಾಗ ಅದು ಉದ್ದೇಶಿತ ಫಲಾನುಭವಿಗಳನ್ನು ತಲುಪುವುದನ್ನು ತಡೆಯುತ್ತದೆ. 4. ಸರ್ಕಾರದ ವಿವಿಧ ಇಲಾಖೆಗಳು, ಸಚಿವಾಲಯಗಳು ಮತ್ತು ಸ್ವಾಯತ್ತ ಸಂಸ್ಥೆಗಳ ನಡುವೆ ಮಾಹಿತಿ ವಿನಿಮಯ ಮತ್ತು ವ್ಯವಸ್ಥೆಗಳ ಏಕೀಕರಣವನ್ನು ಸಾಧಿಸುವ ಮಾದರಿ ಯಾವುದು? ಸರಿಯಾದ ಉತ್ತರ ಸಿ. G2G. ಹೆಚ್ಚಿನ ಮಾಹಿತಿ. G2G ಮಾದರಿಯು ಆಂತರಿಕ ಆಡಳಿತ ಸುಧಾರಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ವಿವಿಧ ಇಲಾಖೆಗಳು ತಮ್ಮ ಡೇಟಾಬೇಸುಗಳು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಪರಸ್ಪರ ಸಂಪರ್ಕಿಸಲು ಮತ್ತು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಕರ್ನಾಟಕದ ಖಜಾನೆ ಯೋಜನೆ ಅಂದರೆ ಟ್ರೆಜರಿ ಸಿಸ್ಟಮ್ ಯ ಸಂಪೂರ್ಣ ಡಿಜಿಟಲೀಕರಣ ಮತ್ತು ಪ್ರಗತಿ ಅಂದರೆ ಪ್ರಾಜೆಕ್ಟ್ ಮಾನಿಟರಿಂಗ್ ಫ್ರೇಮ್ವರ್ಕ್ ಮಾದರಿಗಳು G2G ಮಾದರಿಗಳ ಅಡಿಯಲ್ಲಿ ಬರುತ್ತವೆ. G2G ಯಶಸ್ಸೇ G2C ಸೇವೆಗಳ ತ್ವರಿತ ವಿತರಣೆಗೆ ಆಧಾರವಾಗಿದೆ. ಪ್ರಶ್ನೆ 5. ರಾಷ್ಟ್ರೀಯ ಆಡಳಿತ ಯೋಜನೆ NeGPಯನ್ನು ಭಾರತದಲ್ಲಿ
ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಬಿ 2006. ಹೆಚ್ಚಿನ ವಿವರಣೆ. ಎನ್ಇಜಿಪಿಯನ್ನು 2006ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮೇಇಟಿ ಮತ್ತು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಡಾರ್ಪಿಜಿ ಜಂಟಿಯಾಗಿ ಪ್ರಾರಂಭಿಸಿದವು. ಈ ಯೋಜನೆಯು 31 ಮಿಷನ್ ಮೋಡ್ ಯೋಜನೆಗಳನ್ನು ಒಳಗೊಂಡಿತ್ತು. ಆದರಿಂದು ಇದು ಸಂಪೂರ್ಣವಾಗಿ ಯಶಸ್ವಿಯಾಗದ ಕಾರಣ ನಂತರ ಈ ಕ್ರಾಂತಿ ಎಂಬ ಹೊಸ ದೃಷ್ಟಿಕೋನವನ್ನು ತರಲಾಯಿತು. ಪ್ರಶ್ನೆ 6. ನಾಗರಿಕರಿಗೆ ಮಾರ್ಕ್ಶೀಟ್ಗಳು, ಪದವಿ ಪ್ರಮಾಣಪತ್ರಗಳು ಮತ್ತು ವಾಹನ ಚಾಲನಾ ಪರವಾನಗಿಗಳಂತಹ ಪ್ರಮುಖ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲು ಮತ್ತು ಪ್ರವೇಶಿಸಲು ಸಹಾಯ ಮಾಡುವ ರಾಷ್ಟ್ರೀಯ ವೇದಿಕೆ ಯಾವುದು? ಸರಿಯಾದ ಉತ್ತರ ಸಿ ಡಿಜಿಲಾಕರ್. ವಿವರಣೆ. ಡಿಜಿಲಾಕರ್ ಎನ್ನುವುದು ಪ್ರಮುಖ ದಾಖಲೆಗಳನ್ನು, ಉದಾಹರಣೆಗೆ ಆಧಾರ್, ಮಾರ್ಕ್ಶೀಟುಗಳು, ಡ್ರೈವಿಂಗ್ ಲೈಸೆನ್ಸ್, ಎಲೆಕ್ಟ್ರಾನಿಕ್ ಮತ್ತು ಸುರಕ್ಷಿತ ಸ್ವರೂಪದಲ್ಲಿ ಸಂಗ್ರಹಿಸಲು ಮತ್ತು ಅವುಗಳನ್ನು ಹಂಚಿಕೊಳ್ಳಲು ಅನುಮತಿಸುವ ಮೋಡ ಆಧಾರಿತ ಕ್ಲೌಡ್ ಬೇಸ್ಡ್ ವ್ಯವಸ್ಥೆಯಾಗಿದೆ. ಇದು ಭೌತಿಕ ದಾಖಲೆಗಳನ್ನು ಸಾಗಿಸುವ ಅಗತ್ಯವನ್ನು ಕಡಿಮೆ ಮಾಡುವ ಮೂಲಕ ಕಾಗದರಹಿತ ಆಡಳಿತಕ್ಕೆ ಸಹಾಯ ಮಾಡುತ್ತದೆ. ಪ್ರಶ್ನೆ 7. ಆಡಳಿತವನ್ನು ಮುಖರಹಿತ, ಫೇಸ್ಲೆಸ್, ನಗದುರಹಿತ, ಕ್ಯಾಶ್ಲೆಸ್ ಮತ್ತು ಕಾಗದರಹಿತ, ಪೇಪರ್ಲೆಸ್ ಮಾಡಲು ಆಧಾರವಾಗಿರುವ ರಾಷ್ಟ್ರೀಯ ಕಾರ್ಯಕ್ರಮ ಯಾವುದು? ಸರಿಯಾದ ಉತ್ತರ ಬಿ ಡಿಜಿಟಲ್ ಇಂಡಿಯಾ. ಹೆಚ್ಚಿನ ಮಾಹಿತಿ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. ಇದು ಭಾರತವನ್ನು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಸಶಕ್ತವಾದ ಸಮಾಜವನ್ನಾಗಿ ಮತ್ತು ವಿವೇಕಯುತ ಆರ್ಥಿಕತೆಯನ್ನಾಗಿ ರೂಪಾಂತರಿಸುವ ಗುರಿಯನ್ನು ಹೊಂದಿದೆ. ಇದರ ಪ್ರಮುಖ ಉದ್ದೇಶಗಳಲ್ಲಿ ಡಿಜಿಟಲ್ ಸೇರ್ಪಡೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಡಿಜಿಟಲ್ ಸೇವೆಗಳ ವಿತರಣೆ ಸೇರಿವೆ. ಮುಖರಹಿತ, ನಗದುರಹಿತ ಮತ್ತು ಕಾಗದರಹಿತ ಎಂಬುದು ಈ ಕಾರ್ಯಕ್ರಮದ ನೀತಿ ದೃಷ್ಟಿಕೋನವಾಗಿದೆ. ಪ್ರಶ್ನೆ 8. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಸೇವೆಗಳನ್ನು ಒಂದೇ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಸಂಯೋಜಿಸಿ ಒಂದು ನಿಲುಗಡೆ ಕೇಂದ್ರ ಒನ್ ಸ್ಟಾಪ್ ಶಾಪ್ ವಾಗಿ ಕಾರ್ಯನಿರ್ವಹಿಸುವ ಮೊಬೈಲ್ ಅಪ್ಲಿಕೇಶನ್ ಯಾವುದು? ಸರಿಯಾದ ಉತ್ತರ ಬಿ ಯುಎಂಎಎನ್ಜಿ ಉಮಂಗ್. ಹೆಚ್ಚಿನ ಮಾಹಿತಿ. ಯುಎಂಎಎನ್ಜಿ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಸೇವೆಗಳನ್ನು, ಉದಾಹರಣೆಗೆ ಆಧಾರ್, ಡಿಜಿಲಾಕರ್, ಇ-ಪಾಠಶಾಲೆ ಮತ್ತು ಉದ್ಯೋಗಿ ಭವಿಷ್ಯ ನಿಧಿ ಒಂದೇ ಮೊಬೈಲ್ ವೇದಿಕೆಯಲ್ಲಿ ಒದಗಿಸುತ್ತದೆ. ಇದು ನಾಗರಿಕರಿಗೆ ಸೇವೆಗಳನ್ನು ಪ್ರವೇಶಿಸುವುದನ್ನು ಸರಳಗೊಳಿಸುತ್ತದೆ. ಪ್ರಶ್ನೆ 9. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಐಟಿ ಆಕ್ಟ್ 2000ರ ಯಾವ ನಿರ್ದಿಷ್ಟ ವಿಭಾಗವು ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಹ್ಯಾಕ್ ಮಾಡುವುದು ಮತ್ತು ಅವುಗಳ ದಂಡಗಳ ಬಗ್ಗೆ ವ್ಯವಹರಿಸುತ್ತದೆ? ಸರಿಯಾದ ಉತ್ತರ ಸೆಕ್ಷನ್ 66. ಹೆಚ್ಚಿನ ಮಾಹಿತಿ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಐಟಿ ಆಕ್ಟ್ 2000 ಆಡಳಿತಕ್ಕೆ ಕಾನೂನುಬದ್ಧ ಆಧಾರವನ್ನು ಒದಗಿಸುತ್ತದೆ. ಇದು ಎಲೆಕ್ಟ್ರಾನಿಕ್ ದಾಖಲೆಗಳು ಮತ್ತು ಡಿಜಿಟಲ್ ಸಹಿಗಳಿಗೆ ಕಾನೂನು ಮಾನ್ಯತೆಯನ್ನು ನೀಡುತ್ತದೆ. ಈ ಕಾಯ್ದೆಯ ಸೆಕ್ಷನ್ 66 ನಿರ್ದಿಷ್ಟವಾಗಿ ಕಂಪ್ಯೂಟರ್ ವ್ಯವಸ್ಥೆಗಳನ್ನು ಅನಧಿಕೃತವಾಗಿ ಪ್ರವೇಶಿಸುವುದು, ಹ್ಯಾಕಿಂಗ್ ಮತ್ತು ಅವುಗಳಿಗೆ ಹಾನಿ ಉಂಟು ಮಾಡುವುದಕ್ಕೆ ಸಂಬಂಧಿಸಿದ ದಂಡಗಳು ಮತ್ತು ಶಿಕ್ಷೆಗಳ ಬಗ್ಗೆ ವ್ಯವಹರಿಸುತ್ತದೆ. ಪ್ರಶ್ನೆ 10. ಮಾಹಿತಿ ಹಕ್ಕು ಕಾಯಿದೆ ಆರ್ಟಿಐ ಆಕ್ಟ್ ಪೂರ್ಣ ಪ್ರಮಾಣದಲ್ಲಿ ದೇಶಾದ್ಯಂತ ಜಾರಿಗೆ ಬಂದ ವರ್ಷ ಯಾವುದು? ಸರಿಯಾದ ಉತ್ತರ ಸಿ 2005. ಹೆಚ್ಚಿನ ಮಾಹಿತಿ. ಮಾಹಿತಿ ಹಕ್ಕು ಕಾಯಿದೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಯು 2005ರಲ್ಲಿ ಜಾರಿಗೆ ಬಂದಿತು. ಈ ಕಾಯಿದೆಯು ಅಕ್ಟೋಬರ್ 12, 2005ರಂದು ಸಂಪೂರ್ಣವಾಗಿ ಅನುಷ್ಠಾನಗೊಂಡಿತು. ಈ ಆಡಳಿತವು ಮಾಹಿತಿಯನ್ನು ಡಿಜಿಟಲ್ ರೂಪದಲ್ಲಿ ಲಭ್ಯವಾಗಿಸುವ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಆರ್ಟಿಐ ಕಾಯ್ದೆಯೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತದೆ. 11. ಕರ್ನಾಟಕ ಸರ್ಕಾರದ ಯಾವ ಪ್ರಮುಖ ಯೋಜನೆಯು ಭೂ ದಾಖಲೆ, ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಅಂಡ್ ಕ್ರಾಪ್ಸ್ ಆರ್ಟಿಸಿ, ಗಣಕೀಕರಣ ಮತ್ತು ಆನ್ಲೈನ್ ವಿತರಣೆಯೊಂದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ ಭೂಮಿ. ಭೂಮಿ ಯೋಜನೆಯು ಕರ್ನಾಟಕ ಸರ್ಕಾರದ ಒಂದು ಪ್ರವರ್ತಕ ಇ-ಆಡಳಿತ ಉಪಕ್ರಮವಾಗಿದ್ದು, ಭೂಮಿ ಮಾಲೀಕತ್ವದ ದಾಖಲೆಗಳಾದ ಆರ್ಟಿಸಿ ಅಂದರೆ ರೆಕಾರ್ಡ್ ಆಫ್ ರೈಟ್ಸ್ ಟೆನೆನ್ಸಿ ಅಂಡ್ ಕ್ರಾಪ್ಸ್ ಯನ್ನು ಸಂಪೂರ್ಣವಾಗಿ ಗಣಕೀಕರಣಗೊಳಿಸಿತು.
ಇದು ಭೂ ವಹಿವಾಟುಗಳು, ಮ್ಯುಟೇಷನ್, ನೋಂದಣಿ ಮತ್ತು ಆಸ್ತಿ ಹಕ್ಕುಗಳನ್ನು ಪಾರದರ್ಶಕಗೊಳಿಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಜಾಗತಿಕವಾಗಿ ಗಮನ ಸೆಳೆದ ಮೊದಲ G2C ಆಡಳಿತ ಉಪಕ್ರಮಗಳಲ್ಲಿ ಒಂದಾಗಿದೆ. 12. ಕರ್ನಾಟಕದಲ್ಲಿ ನಾಗರಿಕರಿಗೆ 880ಕ್ಕೂ ಹೆಚ್ಚು ವಿವಿಧ ಸರ್ಕಾರಿ ಸೇವೆಗಳನ್ನು ರೆವೆನ್ಯೂ, ಟ್ರಾನ್ಸ್ಪೋರ್ಟ್, ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಸೇರಿದಂತೆ ಒದಗಿಸುವ ಏಕೀಕೃತ ಡಿಜಿಟಲ್ ವೇದಿಕೆ ಯಾವುದು? ಸರಿಯಾದ ಉತ್ತರ ಸಿ. ಸೇವಾ ಸಿಂಧು. ಹೆಚ್ಚಿನ ಮಾಹಿತಿ. ಸೇವಾ ಸಿಂಧು ಜಾಲತಾಣವು ಕರ್ನಾಟಕದ ನಾಗರಿಕ ಸೇವೆಗಳನ್ನು ಪಡೆಯಲು ಒಂದು ಏಕರೂಪ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕಂದಾಯ, ಸಾರಿಗೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಹಲವು ಇಲಾಖೆಗಳ 880ಕ್ಕೂ ಹೆಚ್ಚು ಸೇವೆಗಳನ್ನು ಒಂದೇ ಸ್ಥಳದಲ್ಲಿ ಒದಗಿಸುತ್ತದೆ. ನಾಗರಿಕರು ಕಚೇರಿ ವೇಳೆ ಹೊರತಾಗಿಯೂ ಮನವಿ ಸಲ್ಲಿಸಬಹುದು ಮತ್ತು ತಮ್ಮ ಅರ್ಜಿಯ ಸ್ಥಿತಿಯನ್ನು ಪತ್ತೆಹಚ್ಚಬಹುದು. 13. ಕರ್ನಾಟಕದಲ್ಲಿ ಕುಟುಂಬ ಐಡಿ, ಕುಟುಂಬ ಫ್ಯಾಮಿಲಿ ಐಡಿ ವ್ಯವಸ್ಥೆಯ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಬಿ. ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಕುಟುಂಬದ ಗುರುತನ್ನು ಒದಗಿಸುವುದು. ಇದರಿಂದ ಅರ್ಹತೆ ಪರಿಶೀಲಿಸಿ ಸ್ವಯಂಚಾಲಿತ ಸೇವೆಗಳನ್ನು ನೀಡಲು. ಇದರ ಬಗ್ಗೆ ಹೇಳುವುದಾದರೆ, ಕುಟುಂಬ ಯೋಜನೆಯಡಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ವಿಶಿಷ್ಟ ಕುಟುಂಬ ಐಡಿಯನ್ನು, ಫ್ಯಾಮಿಲಿ ಐಡಿಯನ್ನು ಒದಗಿಸಲಾಗುತ್ತದೆ. ಇದರ ಮುಖ್ಯ ಪ್ರಯೋಜನವೆಂದರೆ, ಸರ್ಕಾರಿ ಯೋಜನೆಗಳ ಸೌಲಭ್ಯಗಳಿಗೆ ಅರ್ಹತೆ ಪರಿಶೀಲಿಸುವಾಗ ನಾಗರಿಕರಿಗೆ ಮತ್ತೆ ದಾಖಲೆಗಳನ್ನು ಪೂರೈಸುವ ಅಗತ್ಯವಿರುವುದಿಲ್ಲ. ಈ ಐಡಿ ಆಧಾರದ ಮೇಲೆ ಅರ್ಹ ಸೇವೆಗಳನ್ನು ಸ್ವಯಂಚಾಲಿತವಾಗಿ ಮತ್ತು ವೇಗವಾಗಿ ಮಂಜೂರು ಮಾಡಲಾಗುತ್ತದೆ. 14. ಕರ್ನಾಟಕದಲ್ಲಿ ವಸತಿ ಯೋಜನೆಗಳ ಪ್ರಗತಿ ಹಾಗೂ ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಬಳಸಲಾಗುವ ಮೊಬೈಲ್ ಅಪ್ಲಿಕೇಶನ್ ಮತ್ತು GPS ಆಧಾರಿತ ಲೆಕ್ಕಪರಿಶೋಧನಾ ಆಡಿಟ್ ವ್ಯವಸ್ಥೆಯನ್ನು ಒಳಗೊಂಡಿರುವ ಉಪಕ್ರಮ ಯಾವುದು? ಸರಿಯಾದ ಉತ್ತರ ಬಿ. ಇಂದಿರಾ ಮಾನೆ ಮೊಬೈಲ್ ಅಪ್ಲಿಕೇಶನ್. ಇಂದಿರಾ ಮಾನೆ ಮೊಬೈಲ್ ಅಪ್ಲಿಕೇಶನ್ ಅನ್ನು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ RGHCLದಿಂದ ನಿರ್ವಹಿಸಲಾಗುವ ವಸತಿ ಯೋಜನೆಗಳ ಹೌಸಿಂಗ್ ಸ್ಕೀಮ್ಸ್ಗಳ ನಿರ್ಮಾಣ ಪ್ರಗತಿ ಮತ್ತು ಗುಣಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ರೂಪಿಸಲಾಗಿದೆ. ಈ ಯೋಜನೆಯು GPS ಆಧಾರಿತ ಲೆಕ್ಕ ಪರಿಶೋಧನೆ ಆಡಿಟ್ ವಿಧಾನವನ್ನು ಬಳಸುತ್ತದೆ. ಇದರಿಂದ ವಸತಿ ಸ್ಥಳದ ಭೌತಿಕ ಪರಿಶೀಲನೆಯನ್ನು ಖಚಿತಪಡಿಸಿ ಅಕ್ರಮಗಳನ್ನು ತಡೆಗಟ್ಟಲಾಗುತ್ತದೆ ಮತ್ತು ಫಲಾನುಭವಿಗಳಿಗೆ ಸಬ್ಸಿಡಿ ಹಣವನ್ನು ತ್ವರಿತವಾಗಿ ವರ್ಗಾಯಿಸಲು ಸಹಾಯ ಮಾಡುತ್ತದೆ. 15. ಕರ್ನಾಟಕದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಸ್ವೀಕರಿಸಲು ಮತ್ತು ತ್ವರಿತವಾಗಿ ಪರಿಹರಿಸಲು ಸ್ಥಾಪಿಸಲಾದ ಕೇಂದ್ರೀಕೃತ ದೂರವಾಣಿ ಕೇಂದ್ರ ವ್ಯವಸ್ಥೆ ಕಾಲ್ ಸೆಂಟರ್ ಯಾವುದು? ಸರಿಯಾದ ಉತ್ತರ ಸಿ. ಸ್ಪಂದನ. ಹೆಚ್ಚಿನ ಮಾಹಿತಿ. ಸ್ಪಂದನ ಎಂಬುದು ಕರ್ನಾಟಕದಲ್ಲಿನ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಯನ್ನು ಸೂಚಿಸುತ್ತದೆ. ಈ ಕೇಂದ್ರೀಕೃತ ವ್ಯವಸ್ಥೆಯು ನಾಗರಿಕರು ದೂರವಾಣಿ ಮೂಲಕ ತಮ್ಮ ಸಮಸ್ಯೆಗಳನ್ನು ನೋಂದಾಯಿಸಲು ಅವಕಾಶ ನೀಡುತ್ತದೆ. ಈ ವ್ಯವಸ್ಥೆಯು ಹೆಚ್ಚಿನ ದಕ್ಷತೆಯನ್ನು ಪ್ರದರ್ಶಿಸಿದ್ದು, ಡಿಸೆಂಬರ್ 2017ರಿಂದ ಇಲ್ಲಿಯವರೆಗೆ ಸ್ವೀಕರಿಸಿದ ಕರೆಗಳಲ್ಲಿ ಸುಮಾರು 99% ಸಮಸ್ಯೆಗಳನ್ನು ಪರಿಹರಿಸಲಾಗಿದೆ ಎಂದು ವರದಿಗಳು ತಿಳಿಸುತ್ತವೆ. ಇದು ಸ್ಮಾರ್ಟ್ ಆಡಳಿತದ ಸ್ಪಂದನಾಶೀಲತೆ ತತ್ವಕ್ಕೆ ಉತ್ತಮ ಉದಾಹರಣೆಯಾಗಿದೆ.